ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ. ಇವತ್ತೇನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ, ಬಿಗ್ ಬಿಲಿಯನ್ ಡೇ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸ್ಟಾರ್ಟ್ ಆಗಿದೆ 23ನೇ ತಾರೀಕಿಂದ. ಬಟ್ ಎಲ್ಲರೂ ಮೋಸ ಹೋಗ್ಬೇಡಿ ಸ್ನೇಹಿತರೆ. ಏನಕ್ಕೆ ಅಂತ ಹೇಳಿದ್ರೆ, ಪ್ರೈಸ್ ಬಂದು ಒಂದು ವಾರ 15 ದಿನದಿಂದನೇ ಜಾಸ್ತಿ ಮಾಡಿ ಇವಾಗ ಕಡಿಮೆ ಮಾಡಿರ್ತಾರೆ. ನೀವು ಒಂದು ತಿಂಗಳು 2 ತಿಂಗಳ ಹಿಂದಗಡೆ ಏನು ಪ್ರೈಸ್ ಇತ್ತು, ಇವಾಗ ಏನು ಪ್ರೈಸ್ ಇದೆ ಅಂತ ನೋಡಿಕೊಂಡು ಬೈ ಮಾಡಿ. ಏನೇ ಒಂದು ವಸ್ತು ತೊಗೊಳಕ್ಕೆ ಮುಂಚೆ ಯಾವುದೇ ಆಗಿರ್ಬೋದು, ಕುಕ್ಕರ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಗ್ಯಾಸ್ ಸ್ಟವ್ ಆಗಿರ್ಬೋದು, ಫೋನ್ ಆಗಿರ್ಬೋದು, LED ಆಗಿರ್ಬೋದು, ಫ್ರಿಜ್, ವಾಷಿಂಗ್ ಮಿಷಿನ್, ಏನೇ ಒಂದು ವಸ್ತು ಇರಲಿ, ದಯವಿಟ್ಟು ಎರಡೆರಡು ಸಲ ಪ್ರೈಸ್ನ ಚೆಕ್ ಮಾಡಿ. ನನ್ನ ಅಭಿಪ್ರಾಯ ಏನಂತಂದರೆ, ಫಸ್ಟು ನಿಮ್ಮ ಲೋಕಲ್ ಅಂಗಡಿಗೆ ಪ್ರಿಫರೆನ್ಸ್ ಕೊಡಿ. ಲೋಕಲ್ ಅಂಗಡಿಯಲ್ಲಿ ಪ್ರೈಸ್ ಚೆಕ್ ಮಾಡಿ ಆಮೇಲೆ ನೀವು ಆನ್ಲೈನ್ಗೆ ಹೋಗಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಪ್ರೈಸು ತುಂಬ ಸ್ಕ್ಯಾಮ್ ನಡೆಯುತ್ತೆ ಈ ಟೈಮಲ್ಲಿ. ಬಿಗ್ ಬಿಲಿಯನ್ ಡೇನೇ ಆಗ್ಬೋದು, ಫ್ಲಿಪ್ಕಾರ್ಟ್ ಇದು ಇಂಡಿಯನ್ ಫೆಸ್ಟಿವಲ್, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್, ಅಮೆಝಾನ್ದೇ ಆಗಿರ್ಬೋದು. ಎರಡರಲ್ಲೂ ತುಂಬ ಸ್ಕ್ಯಾಮ್ಸ್ ಇರುತ್ತೆ ಈ ಟೈಮಲ್ಲಿ. ಪ್ರೈಸು 1 ಅವರ್ಗೂ ಅರ್ಧ ಗಂಟೆಗೂ ಜಾಸ್ತಿ ಸೇಲ್ ಆಗ್ತಿದ್ರೆ ಆ ಪ್ರೈಸ್ ಹೈಕ್ ಆಗ್ತಾ ಹೋಗುತ್ತೆ. ಆ ಥರದ್ದೆಲ್ಲ ಇದೆ. ನೋಡಿಕೊಂಡು ಬೈ ಮಾಡಿ ಮಾಡೋರು ಇಲ್ಲ, ಫಸ್ಟು ಅಂಗಡಿಗೆ ಪ್ರಿಫರೆನ್ಸ್ ಕೊಡಿ, ಪ್ರೈಸ್ ಚೆಕ್ ಮಾಡಿ. ಫಸ್ಟು ಪ್ರೈಸ್ ಚೆಕ್ ಮಾಡಾದಮೇಲೆ ನೀವು ಆನ್ಲೈನ್ಗೆ ಹೋಗ್ಬೋದು ಸ್ನೇಹಿತರೆ. ಇದೊಂದು ವಿಚಾರ ಹೇಳಲಿಕ್ಕೆ ಅಂತಲೇ ಈ ವಿಡಿಯೋ ಮಾಡಿದೆ. ಎಲ್ಲ ಲೋಕಲ್ ಅಂಗಡಿಯವರು ಪಾಪ ಸಫರ್ ಪಡ್ತಾ ಇದ್ದಾರೆ. ಪ್ರೈಸು ನೀವು ಚೆಕ್ ಮಾಡಲ್ಲ, ಸುಮ್ಮನೆ ಆನ್ಲೈನಲ್ಲಿ ತೊಗೊತೀರಾ. ನನಗೆ ಒಂದು ಕಸ್ಟಮರ್ ಬಂದಿದ್ದರು, ಫ್ಯಾನ್ ತೊಗೊಂಡಿದ್ದಾರೆ, ಉಷಾ ಫ್ಯಾನು, ಓಕೆನಾ, ಬ್ರ್ಯಾಂಡ್ ಫ್ಯಾನು. ಸ್ಟಾಕ್ ಪೀಸಲ್ಲಿ ಬರುತ್ತೆ, ಬರಲ್ಲ ಅಂತ ಹೇಳಲ್ಲ. ಅದೇ ನಮ್ಮಂಥ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ತೊಗೊಂಡ್ರೆ ಇಮಿಡಿಯೇಟ್ ಸರ್ವಿಸ್ ಸಿಗುತ್ತೆ ನಿಮಗೆ. ಬಟ್ ನೀವು ಅಲ್ಲಿ ತೊಗೊಂಡು ರಿಟರ್ನ್ ಹಾಕಿ ತಿರ್ಗಾ ರಿಟರ್ನ್ ಬಂದು ತಿರ್ಗಾ ರಿಟರ್ನು ಇಲ್ಲ ದುಡ್ಡು ರಿಟರ್ನ್ ಆಗೋದು, ನಿಮಗೆ ಅವಶ್ಯಕತೆ ಇದ್ದಾಗ ಐಟಮ್ ಸಿಗಲಿಲ್ಲ ಅಂದಾಗ ನಿಮಗೆ ತುಂಬ ಬೇಜಾರಾಗುತ್ತೆ. ಅದು ಸಮಸ್ಯೆ ಇತ್ತು, ಫ್ಯಾನು ಸಮಸ್ಯೆ ಇತ್ತು, ಸ್ಟಾಕ್ ಪೀಸೇನೆ. ನಾನು ಮಾಡಲ್ಲ, ಅದು ಕಂಪ್ನಿ ವಾರಂಟಿ ಇರುತ್ತೆ. ನಾನು ಮಾಡಿದ್ರೆ ಚಾರ್ಜ್ ಆಗುತ್ತೆ ಅಂದರೆ ಅವ್ರು ವಾಪಸ್ ತೊಗೊಂಡಿದ್ರು. ನಾನು ಫ್ರೀ ಮಾಡಿಕೊಡ್ಬೇಕು, ಆನ್ಲೈನಲ್ಲಿ ತೊಗೊಂಡು ನೀವು ನಾನು ಫ್ರೀ ಮಾಡಿಕೊಡ್ಬೇಕು ಅಂದರೆ ಹೇಗಾಗುತ್ತೆ ಹೇಳಿ, ಯೋಚನೆ ಮಾಡಿ. ಹೊಸ ಫ್ಯಾನು ಏನೂ ಆಗಿರಲ್ಲ, ಲೂಸ್ ಆಗಿರುತ್ತೆ ಅಂತೇಳಿ ನಾನು ಓಪನ್ ಮಾಡಿದ್ಮೇಲೆ ಚಾರ್ಜ್ ತೊಗೊಳ್ಳೇಬೇಕಲ್ವಾ, ಹೇಳಿ ನೀವೇನೆ. ಅದಕ್ಕೋಸ್ಕರನೇ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರೋದು. ದಯವಿಟ್ಟು ಫಸ್ಟು ಪ್ರಾಮುಖ್ಯತೆ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ, ನಿಮ್ಮ ನಿಯರ್ ಬೈ ಲೋಕಲ್ ಅಂಗಡಿಗಳಿಗೆ ಕೊಡಿ. ಏನಕ್ಕೆ ಈ ವಿಚಾರ ನಾನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಎಕ್ಸಾಂಪಲ್ ನಾನು ಯಾವ್ದಾದ್ರು ಡಿ ಮಾರ್ಟೋ ಅಥವಾ ವಿಶಾಲ್ ಮಾರ್ಟೋ ಆ ಥರ ಯಾವ್ದಾದ್ರು ನಿಮಗೆ ನಾನು ಇನ್ಫಾರ್ಮ್ ಮಾಡೋಣ ಅಂತ. ಯಾವ ಥರ ಅಂದರೆ, ಇವಾಗ ಎಕ್ಸಾಂಪಲ್ ಡಿ ಮಾರ್ಟ್ಗೆ ಹೋಗ್ತೀವಿ ನಾವು. ಡಿ ಮಾರ್ಟ್ಗೆ ಹೋದಾಗ ಟ್ರಾಲಿ ತೊಗೊತೀವಿ, ಟ್ರಾಲಿ ತೊಗೊಂಡು ಐಟಮ್ ಎಲ್ಲ ಹಾಕೊಂಬರ್ತೀವಿ. ಏನು ಬೇಕೋ ಅದನ್ನು ತೊಗೋತೀವಿ. ಒಳ್ಳೊಳ್ಳೆ ರೇಟ್ ಇರುತ್ತೆ, ರೇಟ್ ಅಂತೂ ಚೆನ್ನಾಗಿ ಒಳ್ಳೆ ರೇಟ್ ಕೊಡ್ತಾರೆ, ಓಕೆನಾ. ನೀವು ಒಂದು 2 ವರ್ಷದಿಂದ ಈ ಕಡೆ ಎಕ್ಸಾಂಪಲ್ ಡಿ ಮಾರ್ಟ್ ಬರೋಕ್ಕೆ ನೀವು ಹೋಗೋಕ್ಕೆ ಮುಂಚೆ ಪ್ರಾವಿಷನ್ ಅಂಗಡಿಗಳಲ್ಲಿ ತೊಗೊಳ್ತಿದ್ರಲ್ವಾ, ಎಷ್ಟು ಬಿಲ್ ಆಗ್ತಿತ್ತು? ಎಕ್ಸಾಂಪಲ್ 3,000 ರೂಪಾಯಿ ನಿಮ್ಮ ಮಂತ್ಲಿ ಟಾರ್ಗೆಟ್ ಇರುತ್ತೆ ಪ್ರಾವಿಷನ್ ಅಂಗಡಿಗೆ. 3,000 ರೂಪಾಯಿ ಆಗ್ತಿತ್ತು ಅಷ್ಟೇ. ಬಟ್ ಇವಾಗ ಎಷ್ಟು ಆಗ್ತಿದೆ ಅಂತ ಯೋಚನೆ ಮಾಡಿದ್ದೀರಾ? ನೋಡಿದ್ದೀರಾ? ಚೆಕ್ ಮಾಡಿ. ಹಂಗೇನೋ ಇತ್ತು ಅಂದರೆ ಕಮೆಂಟ್ ಮಾಡಿ, ನೀವೇ ನಿಜ ಹೇಳಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನನ್ನ ಪ್ರಕಾರ 5,000 ಆಗಿರುತ್ತೆ ಬಿಲ್ಲು. ನೀವು ಪ್ರತಿ ತಿಂಗಳು 3,000 ಆಗ್ತಿದ್ದು ಇವಾಗ 5,000 ಆಗ್ತಿದೆ ಅಂತ ಹೇಳಿದ್ರೆ ಸಿಂಪಲ್ ಥಿಂಕಿಂಗ್ ಮಾಡಿ. ಹೇಗೆ ಹೋಗ್ತಾಯಿದೆ ನಮ್ಮ ಬಜೆಟ್ಗಳು, ನಮ್ಮ ಕಮಿಟ್ಮೆಂಟ್ಗಳೇ ಹಿಂದೆ ಮುಂದೆ ಆಗ್ತದೆ. ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರು ನೋಡಿಕೊಂಡು ಪ್ಲ್ಯಾನ್ ಮಾಡಿ. ಏನೇ ತೊಗೊಳಕ್ಕೆ ಮುಂಚೆ ಮೊದಲು ನಿಮ್ಮ ಹತ್ರದ ಅಂಗಡಿಲಿ ವಿಚಾರಿಸಿ ಆಮೇಲೆ ನೀವು ಬಿಗ್ ಬಿಲಿಯನ್ ಡೇಗೆ ಹೋಗಿ ಈ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಫರ್ಗೆ ತೊಗೊಳ್ಳಿ, ತೊಂದರೆ ಇಲ್ಲ. ಪ್ರೈಸ್ನ ಚೆಕ್ ಮಾಡಿ. ತುಂಬ ಸ್ಕ್ಯಾಮ್ ನಡೀತಾ ಇದೆ, ನೋಡಿಕೊಂಡು ಮಾಡಿ ಅಂತ ಈ ವಿಡಿಯೋ ಮುಖಾಂತರ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹೊಸ ನೋಡ್ತಾ ಇರೋರು ದಯವಿಟ್ಟು ಫಸ್ಟ್ನೇ ಸಲ ಬಂದಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಈ ಥರ ಕಂಟೆಂಟ್ಗಳು ಬರ್ತದೆ. ಸರ್ವಿಸ್ ಬಗ್ಗೆ ಕೊಡ್ತೀನಿ, ಆಫರ್ ಬಗ್ಗೆನೂ ಕೊಡ್ತೀನಿ. ಅತಿ ಶೀಘ್ರದಲ್ಲಿ ಇನ್ನೂ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ನಿಮ್ಮ ಬೆಂಬಲ ಬೇಕೇ ಬೇಕು ನಮಗೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ ಸದಾ ನಮ್ಮ ಬೆಂಬಲವಾಗಿ ನೀವು ನಿಲ್ಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಬಾಯ್ ಸ್ನೇಹಿತರೆ, ಬಾಯ್.